15-20 ವರ್ಷದಿಂದ ಶುಗರ್ ಇದೆಯಾ? ಮೆಡಿಸಿನ್ ತಗೊಂಡು ಬೇಜಾರಾಗ್ತಾ ಇದೆಯಾ? ಹಲೋ, ನಮಸ್ತೆ ಎಲ್ಲರಿಗೂ. ನಾವಿವತ್ತು ಭೀಮಪ್ಪ ಅವರ ಮನೇಲಿ, ಗಂಗಮ್ಮ ಅವರ ಮನೇಲಿ ಇದ್ದೀವಿ. ಅವರು ನಮ್ಮ ಕ್ಯೂರ್ಲೈಫ್ ಥೆರಪಿಯನ್ನ 2-3 ತಿಂಗಳಿಂದ ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಅವರಿಗೆ ಏನೆಲ್ಲ ಪ್ರಾಬ್ಲಮ್ ಇತ್ತು, ಏನೆಲ್ಲ ಚೆನ್ನಾಗಿ ಗುಣ ಆಗಿದೆ ಅಂತೇಳಿ ಕೇಳೋಣ. ಅಪ್ಪ ನಮಸ್ತೆ. ನಮಸ್ಕಾರ ಮೇಡಮ್. ಅಪ್ಪ ನಿಮ್ಮ ಹೆಸರು? ಭೀಮಪ್ಪ ರೀ ಮೇಡಮ್. ಓಕೆ ಅಪ್ಪ, ಭೀಮಪ್ಪ ಮೇಡಮ್. ನಿಮಗೆ ಏನೇನೆಲ್ಲ ಪ್ರಾಬ್ಲಮ್ಸ್ ಇದೆ ಅಪ್ಪ? ನನಗೆ ಮೇಡಮ್ ರೀ ಶುಗರ್ ರೀ, ಹಾರ್ಟ್ ತೊಂದರೆ, ಹೃದಯದ ಕಾಯಿಲೆ ರೀ, ಆಮೇಲೆ BP ರೀ ಮೇಡಮ್, ಎಲ್ಲ ಇತ್ತು. ಇವಾಗ ನಮ್ಮ ಕ್ಯೂರ್ಲೈಫ್ ಥೆರಪಿಯನ್ನ ನೀವು ಎಷ್ಟು ದಿನದಿಂದ ಯೂಸ್ ಮಾಡ್ತಾ ಇದ್ದೀರಪ್ಪ? ಈಗ 3 ತಿಂಗಳಿಂದ ಮಾಡ್ತಾ ಇದ್ದೀನಿ ಮೇಡಮ್. 3 ತಿಂಗಳಿಂದ. 3 ತಿಂಗಳೊಳಗೆ ನನಗೆ ಎಷ್ಟು ಒಳ್ಳೇದಾಗೈತೆ ರೀ ಮೇಡಮ್. ಆಗ ನಿಮ್ ಭಾಳ ಅಂದ್ರೆ ಭಾಳ ಹೆಲ್ತ್ ಭಾಳ ಸುಧಾರಣೆ ಆಗೈತೆ. ಓಕೆ ಅಪ್ಪ, ನಮ್ಮ ಕ್ಯೂರ್ಲೈಫ್ ಥೆರಪಿಯನ್ನ ಯೂಸ್ ಮಾಡಕ್ಕಿಂತ ಮುಂಚೆ ನಿಮಗೆ ಎಷ್ಟು ಇತ್ತಪ್ಪ ಶುಗರ್? ಶುಗರ್ ಆಗ 400 ಮೇಲೆ ಇತ್ತು ರೀ ಮೇಡಮ್. 400 ಮೇಲೆ? 450, 400 ಹೆಚ್ಚು ಕಡಿಮೆ 400 ಮೇಲೆ ಇತ್ತು ರೀ ಮೇಡಮ್. ಕಡಿಮೆ ನೀರು ಹಾಕಿಲ್ರಿ. ಮತ್ತೆ ನಿಮ್ಮಲ್ಲಿ ಕ್ಯೂರ್ ಲೈಫ್ ಬಂದು ನಾನು ಏನ್ ಟ್ರೀಟ್ಮೆಂಟ್ ತಗೊಂಡ್ರಿ ಮೇಡಮ್, ಅದು ಸರ್ಗಳು ಟೆಸ್ಟ್ ಮಾಡಿರೊಮ್ಮೆ ಅವಾಗ 286 ಆತ್ರಿ ಮೇಡಮ್. ಕಡಿಮೆ ಆಯ್ತು. 50% ಕಡಿಮೆ ಆಯ್ತು ನನಗೆ. ಕಡಿಮೆ ಆಯ್ತು. ಆದ್ರೆ ಮತ್ತೆ ಈಗ ಮೊನ್ನೆ ಟೆಸ್ಟ್ ಮಾಡಿಸಿದ್ರಿ ಮೇಡಮ್, ಅಲ್ಲಿ ಅಂತ 180 ಬರುತ್ತೆ. 180 ಮತ್ತೆ ಈಗ ಇದರಿಂದ ನನಗೆ ಭಾಳ ಅಂದ್ರೆ ನನ್ನ ಹೊಸ ಒಂದು ಜೀವನ ಬಂದಾಗ ಅಷ್ಟು ನನಗೆ ತ್ರಾಸ ಇತ್ತು ರೀ, ಅದೆಲ್ಲ ನಿವಾರಣೆ ಆಗಿತ್ತು ಮೇಡಮ್. ಓಕೆ, BP ಏನ್ ಚೇಂಜಸ್ ಆಗಿದೆ? BP ಅಂತ ನಾರ್ಮಲ್ ಐತೆ ಮೇಡಮ್, ಬಟ್ ಇದು ನಾರ್ಮಲ್ ಅದ ರೀ, ಅದಕ್ಕೆ ಏನು ತೊಂದರೆ ಇಲ್ಲ ರೀ. ಓಕೆ, ಮತ್ತೆ ಬೇರೆ ಏನ್ ಪ್ರಾಬ್ಲಮ್ಸ್ ಚೇಂಜಸ್ ಆಗಿದೆ ಅಪ್ಪ ಥೆರಪಿಯಿಂದ? ಚೇಂಜ್ ಅಂದ್ರೆ ಮೇಡಮ್, ನನಗೆ ವಾಕಿಂಗ್ ಹೋಗುವಾಗ ಸ್ವಲ್ಪ ಉಸಿರುಗಟ್ಟಿರ್ತೀವಿ ಮೇಡಮ್. ಸ್ಪೀಡ್ ನಡೆದ್ರೆ ಸ್ವಲ್ಪ ಹೆಚ್ಚು ತ್ರಾಸ ಆಗ್ತದೆ. ಈಗ ಏನು ಎಷ್ಟು ಸ್ಪೀಡ್ ಹಾಳು ನನಗೆ ಈಗ ಏನು ತೊಂದರೆ ಇಲ್ಲ, ಸರಳವಾಗಿ ಉಸಿರಾಡ್ತದೆ. ಫುಲ್ ಕ್ಲಿಯರ್ ಆಗಿದೆ. ಕ್ಲಿಯರ್ ಆಗಿದೆ ಮೇಡಮ್. ಏನು ವೇಟ್ ಎಷ್ಟಿತ್ತು ಅಪ್ಪ? ವೇಟ್ ಅವಾಗ 165, 70 ಇರ್ತದೆ ಮೇಡಮ್. 70 ಇರ್ತದೆ. ಈಗ 2 kg ಕಡಿಮೆ ಇದೆ. 2 kg ವೇಟ್ ಕೂಡ ನಿಮಗೆ ಕಡಿಮೆ ಆಗಿದೆ. ಓಕೆ ಅಪ್ಪ, ಈಗ ಮನೆಗೆ ಥೆರಪಿನ ತಗೊಂಡಿದ್ದೀರಲ್ವಾ? ನಮ್ಮ ಜೇಡ್ ಮ್ಯಾಟ್ ಅನ್ನ ಮನೇಲಿ ಯೂಸ್ ಮಾಡ್ತಿದ್ದೀರಲ್ವಾ? ಎಷ್ಟು ಟೈಮ್ ಯೂಸ್ ಮಾಡ್ತಾ ಇದ್ದೀರಾ? ಈಗ ನಾವು ಮುಂಜಾನೆ ಒಂದು ಮಾಡ್ತೀವಿ ಮೇಡಮ್, ಮುಂಜಾನೆ ಮತ್ತು ಸಾಯಂಕಾಲ ಮುಂದೆ ವಾಕಿಂಗ್ ಹೋಗಿ ಬಂದ್ಮೇಲೆ 2 ಟೈಮ್ ನಾವು ಮಾಡ್ತೀವಿ. ಮತ್ತು ಎಲ್ಲಾ ಮನಿ ನಮ್ಮ ಹುಡುಗರು ಸಹಿತ ಮಾಡ್ಕೋತಾರೆ ಮೇಡಮ್. ನಮ್ಮ ಮಗ, ನಮ್ಮ ಫ್ಯಾಮಿಲಿ, ನಮ್ಮ ಮಗಳು, ನಮ್ಮ ಎಲ್ಲಾರು ಮಾಡ್ತಾರೆ ಮೇಡಮ್. ಯಾರಿಗೋಸ್ಕರ ತಗೊಂಡ್ರಪ್ಪ? ಇದು ನಮ್ಮ ಮಗನಿಗೋಸ್ಕರ ಮೇನ್ ಅಂದ್ರೆ ಮೇಡಮ್, ನಮ್ಮ ಮಗನಿಗೋಸ್ಕರ. ಈಗ ಅವ ತಗೊಂಡು ಅವನಿಗೂ ಸ್ವಲ್ಪ ಆಕ್ಟಿವ್ ಆಗಿ ಹಾಕ್ತಾನ್ರಿ ಮೇಡಮ್. ಮಗ ಸಹಿತ ಒಳ್ಳೇದಾಗತ್ತೆ, ಅದರಿಂದ ಸ್ವಲ್ಪ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಮೇಡಮ್. ಈಗ ಮನೆಗೆ ತಗೊಂಡ ಮೇಲೆ 2 ಟೈಮ್ ಯೂಸ್ ಮಾಡ್ತಿದ್ದೀರಲ್ಲಪ್ಪ, ಎಷ್ಟು ಚೆನ್ನಾಗ್ ಅನಿಸ್ತಿದೆ ನಿಮಗೆ? ಭಾಳ ಅಂದ್ರೆ ಭಾಳ ನಿಮ್ಗೆ ಹೇಳ್ತೇನೆ ಮೇಡಮ್, ಈ ಜಸ್ಟ್ ಲೈಕ್ MD ಇದ್ದಂಗೆ ಕ್ಯೂರ್ ಲೈಫ್ ಅಂದ್ರೆ ಮೆಡಿಸಿನ್ ಆಫ್ ಡಾಕ್ಟರ್ ಇರ್ತಾರಲ್ರಿ ಮೇಡಮ್, ಹಂಗೆ ಟ್ರೀಟ್ಮೆಂಟ್ ಇದೆ. ಅಷ್ಟು ಚೆನ್ನಾಗಿದೆ. ಅಷ್ಟು ಚೆನ್ನಾಗಿದೆ ಮೇಡಮ್. ನಾನು ನಿಜವಾಗಿ ಸಂತೋಷ ಭರಿತನಾಗಿ ಹೇಳ್ತೇನೆ. ಇದರಲ್ಲಿ ಏನು ನಾವು ಮುಚ್ಚಿ ಬೇರೆ ಇಲ್ರಿ ಮೇಡಮ್. ನನಗೆ ಆದ ಅನುಭವ, ನನಗೆ ಆದ ಒಳ್ಳೆ ಏನಾಗಿದೆ ನನಗೆ ಆ ಥರದ್ದು ನಾ ಎಕ್ಸ್ಪ್ಲೇನ್ ಮಾಡ್ತೀನಿ ಮೇಡಮ್. ಹಾಗಾಗಿ ನನ್ನ ಭಾಳ ಅಂದ್ರೆ ಭಾಳ ಅನುಕೂಲ ಆಗಿದೆ. ಚೆನ್ನಾಗಿ. ಓಕೆ ಅಪ್ಪ, ಮತ್ತೆ ಈಗ ಮೇಡಮ್ ನನಗೆ ಯಾವಾಗ ಚಕ್ರ ಬಂದಾಗ ಆಗೋದ್ರಿ. ಈಗ ಸುಮಾರು ನಿಮ್ಮ ಕ್ಯೂರ್ ಲೈಫ್ ಏನು ಬಂದ್ರಿ ಆಗಿಂದ ಅದು ಏನೂ ಇಲ್ಲ ರೀ ಮೇಡಮ್. ಬಂದು 8 ದಿವಸದಾಗ ನಿಂತು ಬಿಡ್ರಿ. ನಾನು ಎದ್ದು ಕೂಡಲೇ ಒಂದು ಸ್ವಲ್ಪ ಚಕ್ರ ಬಂದಾಗ ಆಗುತ್ತೆ. ಅದು ಯಾಕೋ ಏನು ನನಗೆ ಗೊತ್ತಿರ್ತಾರೆ. ಅದು ಈಗಂತೂ ಏನು ಸಂಪೂರ್ಣವಾಗಿ ಏನು ಇಲ್ಲ. ಓಕೆ, ಅದು ಕೂಡ ನಿಮಗೆ ತಲೆ ಸುತ್ತು ಬರೋದು ಕೂಡ ಏನಾಗಿದೆ, ಥೆರಪಿಯಿಂದ ಚೆನ್ನಾಗಿ ಕ್ಯೂರ್ ಆಗಿದೆ. ಕಡಿಮೆ ಆಗಿದೆ. ಓಕೆ ಅಪ್ಪ, ಓವರ್ ಆಲ್ ಎಷ್ಟು ಚೆನ್ನಾಗಿ ಗುಣ ಆಗ್ತಾ ಇದೆಯಲ್ವಾ? ಎಲ್ಲರಿಗೂ ಏನ್ ಹೇಳಕ್ ಇಷ್ಟಪಡ್ತೀರಾ ಈ ವಿಡಿಯೋ ನೋಡೋ ಅಂತವ್ರಿಗೆ? ನೋಡುವಂತವ್ರಿಗೆ ದಯವಿಟ್ಟು ಎಲ್ಲರಿಗೂ ನಮಸ್ಕಾರ ಹೇಳ್ತೇನೆ. ಮೊದಲನೇದಾಗಿ ನೀವು ದಯವಿಟ್ಟು ಈ ಕ್ಯೂರ್ ಲೈಫ್ ಬಂದು ಟ್ರೀಟ್ಮೆಂಟ್ ತಗೊಳ್ರಿ. ಮತ್ತು ಏನು ಅವರು ಸಲಹೆ ಸೂಚನೆ ಕೊಡ್ತಾರ ಅದೊಂದು ಪಾಲಿಸ್ರಿ. ಮೇಡಮ್ ಆಗಲಿ, ಸರ್ಗಳಾಗಲಿ, ಏನು ನಿಮಗೆ ಸಲಹೆ ಸೂಚನೆ ಕೊಡ್ತಾರ ಸರಿಯಾಗಿ ತಿಳ್ಕೊಳ್ರಿ, ಅದರಂತೆ ನಡೀರಿ. ನಿಮಗೆ ಭಾಳ ಒಳ್ಳೇದಾಗ್ತದೆ ಹೇಳ್ತೇನೆ ರೀ ಮೇಡಮ್. ಓಕೆ, ಥ್ಯಾಂಕ್ ಯು ಅಪ್ಪ. ಇವಾಗ ನಾವು ಅಮ್ಮನ ಬಂದ್ಬಿಟ್ಟು ಮಾತಾಡ್ಸೋಣ. ಅಮ್ಮನ್ಗೂ ಕೂಡ ತುಂಬಾ ಬೆಸ್ಟ್ ಆಗಿ ರಿಸಲ್ಟ್ ಬಂದಿದೆ. ಅಮ್ಮ ನಮಸ್ತೆ. ನಮಸ್ತೆ ಅಮ್ಮ, ನಿಮ್ಮ ಹೆಸರು? ಗಂಗವ್ವ.
ಓಕೆ ಅಮ್ಮ, ನೀವು ನಿಮಗೆ ಏನ್ ಪ್ರಾಬ್ಲಮ್ಸ್ ಇದೆ? ನೀವು ಎಷ್ಟು ದಿನದಿಂದ ನಮ್ ಕ್ಯೂಲರ್ ಥೆರಪಿ 8 ಮಾಡ್ಕೊತಿದ್ದೀರಾ? ತಿಂಗಳ ಬರಾಕೈತಿ ಮೇಡಮ್. 8 ತಿಂಗಳಿಂದ ಯೂಸ್ ಹ್ಮ್. ಮಾಡ್ತಾ ಇದ್ದೀರಾ? ಬರತ್ತನ್ರಿ. ಓಕೆ, ಏನ್ ಪ್ರಾಬ್ಲಮ್ ಇದೆ ಅಮ್ಮ? ಮೊಣಕಾಲ್ ನೋವು ಅಟ್ಟದ್ ನನಗ್ ಮತ್ತೇನಿಲ್ರಿ. ಮಂಡಿ ನೋವು ಇದೆ. ಮಂಡಿನೂ ಅಟ್ಟದ್ ಓಕೆ, ಮತ್ತೆ ಅಮ್ಮ? ಮತ್ತೇನು ಇಲ್ ಬಿಡ್ರಿ. ಮಂಡಿನೂ ಸಂಬಂಧ ಬರೋದ್ರಿ. ಹೊಟ್ಟಿ ಗ್ಯಾಸ್ ಹಿಡಿತೈತ್ರಿ ಒಂದ್ ಸ್ವಲ್ಪ, ಅದು ಏನಿಲ್ರಿ. ಓಕೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಇತ್ತು. ಅದು ಓಕೆ, ಐತ್ರಿ. ಇವಾಗ ನಮ್ ಕ್ಯೂಲರ್ ಥೆರಪಿ ನೀವು 8 ತಿಂಗಳು ಮಾಡುವಾಗ ನಿಮ್ಗೆ ಎಷ್ಟು ಚೆನ್ನಾಗಿ ಚೇಂಜಸ್ ಚಲೋ ಅನಿಸ್ತೈತ್ ಬಿಡ್ರಿ. ಯಾವಾಗ ಹೋದಿನೋ ಇಲ್ಲ ಅನಿಸ್ತೈತ ನನಗೆ. ಹಾ. ಚಲೋ ಅನಿಸ್ತೈತ್ ಬಿಡ್ರಿ. ಮಂಡಿ ನೋವು ಕಮ್ಮಿ ಆಗಿದೆ? ಮಂಡಿನೂ ಕಡಿಮೆ ಆಗೈತಿ. ಅಂದ್ರೆ ಮಂಡಿ ನೋವು ಯಾವ ತರ ಇತ್ತು ನಿಮ್ಗೆ? ನಡಿಯಕ್ ನಡ್ಯಾಕ ಹಾಕರಕಿಲ್ರಿ. ಅಷ್ಟು ಕುಂತ್ರು ಹೇಳೋದನ್ನು ತ್ರಾಸ್ರಿ. ಮತ್ತ ಅಟ್ಟು ಇಟ್ಟು ಹೋದ್ರ ಕಾಲೆಲ್ಲ ಹೋಗ್ಬಿಡೋರಿ. ಓಕೆ, ಇವಾಗ ಯಾವ ತರ ಇದೆ? ಈಗ ನಾವು ಬೇಕಾಟ ದೂರ ಅವ್ರು ನಡಿತೇನ್ರಿ. ನಡೀತೀರಾ? ಕೆಲಸ ಮಾಡ್ತೀರಾ? ಕೆಲಸ ಮಾಡ್ತೇನ್ರಿ. ಎಲ್ಲ ಹತ್ತಿ ಉಳ್ದು ಮಾಡ್ತೇನೆ, ಎಲ್ಲ ಮಾಡ್ತೇನ್ರಿ. ಈಗ ವೇಟ್ ಎಷ್ಟಿತ್ತು ಅಮ್ಮ ಫಸ್ಟ್? ಆಗ 70 ವರ್ಷ ಇತ್ರಿ. ಈಗ ಮತ್ತೆ ಈಗ 9 kg ಇಳ್ತೇನ್ರಿ. 9 kg ವೇಟ್ ಕಮ್ಮಿ ಆಗಿದೆ. ಅಂದ್ರೆ ಒಂದು 61 ಇದೀರಾ ನೀವು? ಓಕೆ, ವೇಟ್ ಕೂಡ ಚೆನ್ನಾಗಿ ಕಮ್ಮಿ ಕಡಿಮೆ ಆಗಿದೆ. ಆಗೈತ್ರಿ. ಈಗ ಬೇರೆ ಏನೇನ್ ಚೇಂಜಸ್ ಆಗಿದೆ ಅಮ್ಮ? ಮತ್ತ ಅದೇ ಹಿಂಗಾಗಿ ಊಟ 3 ಟೈಮ್ ಚಂದ ಊಟ ಮಾಡ್ತೇನ್ರಿ. ಹಸು ಆಕೈತ್ರಿ. ಹಾಗಾಗಿ ಇದು ಗ್ಯಾಸ್ ಇರ್ತೈತಿ ಅನ್ಸ್ಕೊಂಡ್ ಊಟ ಮಾಡಕ್ ಇದನ್ನ ತ್ರಾಸ್ರಿ. ಈಗ ಊಟ ಮಾಡ್ತೇನ್ರಿ. ಎಲ್ಲ ಏನ್ ಪ್ರಾಬ್ಲಮ್ ಚೆನ್ನಾಗಿದೆ. ಚೆನ್ನಾಗೈತಿ ನೋಡ್ರಿ. ಓಕೆ ಅಮ್ಮ, ಈ ವಿಡಿಯೋ ನೋಡೋ ಅಂತ ಅಪ್ಪ ಅಮ್ಮನಿಗೆ ಇಷ್ಟ್ ಚೆನ್ನಾಗಿ ನಿಮ್ಮ ಫ್ಯಾಮಿಲಿಗೆ ರಿಸಲ್ಟ್ ಬಂದಿದೆ, ಹ್ಞೂನ್ರಿ. ಏನ್ ಹೇಳಕ್ ಇಷ್ಟ ಪಡ್ತಾರೆ? ಎಲ್ಲರೂ ಬರ್ಬೇಕು, ಮಾಡ್ಕೋಬೇಕು ಅಂತ ಹೇಳ್ತೇನ್ರಿ. ನಾ ಸಂತೋಷ. ಎಲ್ಲರಿಗೂ ಅಪ್ಪನಿಗೆ ಇಷ್ಟ ಚೆನ್ನಾಗಿ ನೀವು ಅಪ್ಪನ ಇಂಟ್ರೊಡ್ಯೂಸ್ ಮಾಡಿಸಿದಕ್ಕೆ ಇಷ್ಟ ಚೆನ್ನಾಗಿ ಅಪ್ಪನಿಗೆ ಗುಣ ಆಗಿದೆ. ಹೌದ್ರಿ. ಮತ್ತೆ ಚಲೋ ಆಗೈತಿ ಅಂತ ಹೇಳೋದು. ಎಲ್ಲಾರು ಬಂದ್ ಮಾಡ್ಕೋಬೇಕ್ರಿ. ನಾವು ಬರ್ತದಕ್ರ ಈಗ ಮನ್ಯಾಗ ಐತ್ ಬಿಡು ಮಾಡ್ಕೊಳ್ಳ ಅಂತ ಹೇಳಿ ಸುಮ್ಮನೆ ಇರತ್ತೆ. ಆ ಟೈಮ್ ನೀವು ಮಾಡ್ಕೊ ಎಷ್ಟು ಟೈಮ್ ಯೂಸ್ ಮಾಡ್ತಿದ್ದೀರಾ? 2 ಟೈಮ್ ಮಾಡ್ತೇನ್ರಿ. ನೀವು 2 ಟೈಮ್ ಮಧ್ಯಾಹ್ನದಾಗ ಮಾಡ್ಕೊಂಡಿರ್ತೇನ್ರಿ. ಎಲ್ಲ ಕೆಲಸ ಮುಗಿಸ್ರಿ ಮತ್ ಸಂಜಿಕ್ ಮಾಡ್ಕೋತೇನ್. ಖಾಲಿ ಇರ್ತೇನೆ ಅಂತ ಹೇಳಿ 2 ಟೈಮ್ 2 ಟೈಮ್ ಮಾಡ್ಕೋತೇನ್ರಿ. ಓಕೆ, ಥ್ಯಾಂಕ್ ಯು ಅಮ್ಮ. ಅಪ್ಪ ಬಂದ್ಬಿಟ್ಟು ನಿಮಗೆ ಇವಾಗ ಮೊನ್ನೆ ಪೊಟಾನ್ ಬೆಲ್ಟ್ ಬಂದ್ಬಿಟ್ಟು ಪ್ರಾಬ್ಲಮ್ ಆಗಿತ್ತು. ನೀವು ಬಂದ್ಬಿಟ್ಟು ನೀವು ಸರ್ವಿಸ್ ನ ತಗೊಂಡ್ರಿ ಅಲ್ವಾ? ಅದು ನೋಡ್ರಿ ಮೇಡಮ್, ಸರ್ ಹೇಳ್ದಂಗ ನಡ್ಕೊಂಡ್ರಿ. ನಾವು ಫಸ್ಟ್ಗೆ ಹೇಳ್ರಿ, ನೋಡ್ರಿ ನಿಮ್ಗೆ ಕೊಟ್ಟ ತಕ್ಷಣ ನಿಮ್ಗೆ ಏನಾರ ಸಮಸ್ಯೆ ಬಂದ್ರೆ ಅವೇನ ವರ್ಕಿಂಗ್ ಆಗ್ಲಿಲ್ಲ ಅಂದ್ರೆ ಇಮಿಡಿಯೇಟ್ ನಿಮ್ಗೆ ಚೇಂಜ್ ಮಾಡಿಕೊಡ್ತಾವ್ ನೋಡ್ರಿ. ಸರ್ಗೆ ಹಿಂಗೆ ಫೋನ್ ಮಾಡಿ ಹೇಳಿ, ಸರ್ ಹಿಂಗಾಗಿದೆ ತಗೊಂಡ್ ಬರ್ರಿ ಅಂತ ಹೇಳೋದು. ಹೋದ ತಕ್ಷಣ ಮತ್ತೆ ಹೊಸದು ನನಗೆ ಎಕ್ಸ್ಚೇಂಜ್ ಮಾಡಿ ಕೊಟ್ರಿ. ಅಪ್ಪನಿಗೆ ಬಂದ್ಬಿಟ್ಟು ಪೊಟಾನ್ ಬೆಲ್ಟ್ ಸ್ವಲ್ಪ ಬಿಸಿ ಬರ್ತಿಲ್ಲ ಅಂತ ಹೇಳಿ ಪ್ರಾಬ್ಲಮ್ ಬಂದಿತ್ತು. ಅದನ್ನ ಬಂದ್ಬಿಟ್ಟು ಅಪ್ಪ ನಮ್ಮ ಒಂದು ಕ್ಯೂಲರ್ ಸಂಸ್ಥೆಯಲ್ಲಿ ಬಂದ್ಬಿಟ್ಟು ತಕ್ಷಣಕ್ಕೆ ಸರ್ವಿಸ್ ನ ತಗೊಂಡಿದ್ದಾರೆ. ಅದನ್ನ ಏನ್ ಮಾಡಿದ್ದಾರೆ, ಎಕ್ಸ್ಚೇಂಜ್ ಮಾಡ್ಕೊಂಡು ಮತ್ತೆ ಹೊಸದನ್ನ ಕೊಟ್ಟಿದ್ದಾರೆ. ಅಪ್ಪ ಅಷ್ಟ್ ಚೆನ್ನಾಗಿ ಸರ್ವಿಸ್ ಸಿಗ್ತಲ್ಲ, ನಿಮಗೆ ಏನ್ ಅನಿಸ್ತು? ಮೇಡಮ್, ನಾ ಸಾರ್ವಜನಿಕವಾಗಿ ಹೇಳುದು ನಮ್ ಈಗ ಕೆಲವು ಮಂದಿ ಏನಪ್ಪ ಏನ್ ತಗೊಂಡ್ರ ಮತ್ತೆ ಏನ ಆಂಬಲ ಹಾಕ್ಯಾಟ್ರಿ ನೋಡ್ತಾರೋ ಇಲ್ಲ ಅವ್ರ, ಹಂಗೇನೆಲ್ಲ ಇಮಿಡಿಯೇಟ್ ನಿಮ್ಗೆ ಎಕ್ಸ್ಚೇಂಜ್ ಮಾಡಿ ಕೊಡ್ತಾರ ಹೊಸ. ಅಷ್ಟು ಚೆನ್ನಾಗಿ ನಿಮಗ್ ಸರ್ವಿಸ್ ಸಿಕ್ತಲ್ಲ, ನಿಮಗೆ ಏನ್ ಅನಿಸ್ತಪ್ಪ? ಏನ್ರಿ ಮೇಡಮ್, ಸರ್ವಿಸ್ ಚೆನ್ನಾಗಿ ಸಿಕ್ತಲ್ವಾ? ಇವಾಗ ನಿನ್ನೆ ಬಂದ ತಕ್ಷಣ ನಿಮಗೆ ಸರ್ವಿಸ್ ಸಿಕ್ತು. ಹೌದು. ಅದಕ್ಕೆ ಎಷ್ಟು ಖುಷಿ ಆಯ್ತು ನಿಮಗೆ? ಬಹಳ ಖುಷಿ ಇದೆ. ಒಂದು ವಿಶ್ವಾಸ ಹುಡ್ತೀರಿ ಹೆಚ್ಚಿಗೆ ಕ್ಯೂರ್ ಲೈಫ್ಗೆ ಒಂದು ವಿಶ್ವಾಸ ರೀ. ನಾನು ಭಾಳ ಸಂತೋಷ ಪಡ್ತೀನಿ. ಆದ ಕೂಡಲೇ ಕೊಟ್ಟರೆ ಹೊಸ ಅಂತ ಹೇಳಿ ಸಂತೋಷ ಪಡ್ತೀನಿ. ಓಕೆ, ಥ್ಯಾಂಕ್ ಯು ಅಪ್ಪ. ನಮಸ್ಕಾರ.